ಈ ಕುತೂಹಲಕಾರಿ ವಿವರಣೆಯೊಳಗೆ ನೇರವಾಗಿ ಧುಮುಕೋಣ. ನಾವಿಂದು ಒಂದು ಅದ್ಭುತವಾದ ಪ್ರಯೋಗದ ಬಗ್ಗೆ ಚರ್ಚಿಸಲಿದ್ದೇವೆ. ಪ್ರಸಿದ್ಧ ಉದ್ಯಮಿ ಡಾನ್ ಮಾರ್ಟೆಲ್ ಅವರು ತೆಗೆದುಕೊಂಡ ಒಂದು ವಿಶಿಷ್ಟವಾದ ಸವಾಲು ಇದು. ಸವಾಲೇನು ಗೊತ್ತಾ? ತಮ್ಮ ಹೆಸರು, ಪ್ರಭಾವ ಯಾವುದನ್ನೂ ಬಳಸದೆ ಸಂಪೂರ್ಣ ಅನಾಮಧೇಯರಾಗಿ ಕೇವಲ ಕೃತಕ ಬುದ್ಧಿಮತ್ತೆ ಅಂದ್ರೆ ಚಾಟ್ ಜಿಪಿಟಿಯನ್ನು ಮಾತ್ರ ಬಳಸಿ ಹಣ ಮಾಡುವುದು. ಹಳೆಯ ಸಂಪರ್ಕಗಳನ್ನು ಬಳಸುವಂತಿಲ್ಲ. ಐಡಿಯಾ, ಸ್ಟ್ರಾಟಜಿ, ಎಕ್ಸಿಕ್ಯೂಷನ್ ಎಲ್ಲವೂ ಕೇವಲ ಎಐ ಮೇಲೆಯೇ ಡಿಪೆಂಡ್ ಆಗಿತ್ತು. ಇದು ನಿಜಕ್ಕೂ ಟೆಕ್ನಾಲಜಿಯ ತಾಕತ್ತನ್ನು ಪರೀಕ್ಷಿಸುವ ಒಂದು ಕ್ರೇಜಿ ಪ್ರಯತ್ನ ಅಂತಾನೆ ಹೇಳ್ಬಹುದು. ಈ ಇಡೀ ಪ್ರಯೋಗದ ಅತಿ ದೊಡ್ಡ ಟ್ವಿಸ್ಟ್ ಏನಪ್ಪಾ ಅಂದ್ರೆ ಟೈಮ್ ಲಿಮಿಟ್. ಹೌದು, ಕೇವಲ 60 ನಿಮಿಷಗಳು. ಕೌಂಟ್ಡೌನ್ ಟೈಮರ್ ಅನ್ನು ಕರಾರುವಾಗಿ 1 ಗಂಟೆಗೆ ಸೆಟ್ ಮಾಡಲಾಗಿತ್ತು. ಇದು ಎಷ್ಟೊಂದು ಪ್ರೆಷರ್ ಕ್ರಿಯೇಟ್ ಮಾಡ್ತು ಅಂದ್ರೆ ಅಲ್ಲಿ ಪ್ರತಿ ಸೆಕೆಂಡ್ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗಿತ್ತು. ಯೋಚನೆ ಮಾಡಿ, ಯಾವುದೇ ಬಿಸ್ನೆಸ್ ಅನ್ನು ಝೀರೋದಿಂದ ಶುರು ಮಾಡಿ 1 ಗಂಟೆಯೊಳಗೆ ಮುಗಿಸೋದು ಅಂದ್ರೆ ಸುಲಭದ ಮಾತೆ? ಖಂಡಿತ ಇಲ್ಲ. ಹಾಗಾಗಿ ಇಲ್ಲಿನ ಫೈನಾನ್ಷಿಯಲ್ ಟಾರ್ಗೆಟ್ ಕೇವಲ $100 ಆಗಿತ್ತು. ಕೇಳಕ್ಕೆ ಇದು ಬಹಳ ಸಣ್ಣ ಅಮೌಂಟ್ ಅಂತ ಅನ್ಸಬಹುದು ಅಲ್ವಾ? ಆದ್ರೆ ಈ ಸಂಪೂರ್ಣ ಹಣವನ್ನು ಕೇವಲ ಎಐ ಕೊಟ್ಟ ಸ್ಟ್ರಾಟಜಿಗಳನ್ನ ಮಾತ್ರ ಬಳಸಿ, ಅದೂ ಕೂಡ ಕೇವಲ 60 ನಿಮಿಷಗಳಲ್ಲಿ ಗಳಿಸಬೇಕಿತ್ತು ಅನ್ನೋದನ್ನ ನಾವು ಮರಿಬಾರ್ದು. ಇದು ಕೇವಲ $100ನ ಕಷ್ಟನೇ ಆಗಿರಲಿಲ್ಲ. ಬದಲಾಗಿ ಎಐ ಬಳಸಿ ಎಷ್ಟು ಫಾಸ್ಟ್ ಆಗಿ ಕಸ್ಟಮರ್ಸ್ನ ರೀಚ್ ಆಗ್ಬೋದು ಅನ್ನೋದರ ಅಸಲಿ ಟೆಸ್ಟ್ ಆಗಿತ್ತು. ಈ ಸವಾಲಿನ ಹಿಂದಿದ್ದ ಒಂದು ತಮಾಷೆಯಾದ ಆದರೆ ಅಷ್ಟೇ ಸೀರಿಯಸ್ ಆದ ಪೆನಾಲ್ಟಿ ಏನಿತ್ತು ಗೊತ್ತಾ? ಒಂದು ವೇಳೆ ಡಾನ್ ಈ ಸವಾಲಿನಲ್ಲಿ ಫೇಲ್ ಆದ್ರೆ ತಮ್ಮ $500,000 ಬೆಲೆಯ ಲಕ್ಸುರಿಯಸ್ ಫೆರಾರಿ ಕಾರನ್ನು ಬಿಟ್ಟು ತಮ್ಮ ಆಫೀಸ್ ಉದ್ಯೋಗಿಯೊಬ್ಬನ 18 ವರ್ಷ ಹಳೆಯದಾದ ರಿಪೇರಿಗೆ ಬಂದಿರುವ ಸುಬಾರು ಕಾರನ್ನು ಇಡೀ ದಿನ ಓಡಿಸ್ಬೇಕಿತ್ತು. ಯಪ್ಪಾ, ಈ ಪೆನಾಲ್ಟಿಯ ಭಯನೇ ಆ ಕೆಲ್ಸವನ್ನು ಆದಷ್ಟು ಬೇಗ ಮುಗಿಸ್ಬೇಕು ಅನ್ನೋ ಪ್ರೆಷರನ್ನು ಇನ್ನಷ್ಟು ಹೆಚ್ಚಿಸಿತ್ತು. ಸರಿ, ಪ್ಲಾನಿಂಗ್ ಹಂತದಲ್ಲಿ ಡಾನ್ ಅವರು ಚಾಟ್ ಜಿಪಿಟಿಗೆ ಒಂದು ಸ್ಪಷ್ಟವಾದ ಪ್ರಶ್ನೆ ಕೇಳ್ತಾರೆ. ನನ್ನ ಲೋಕಲ್ ಏರಿಯಾದಲ್ಲಿ ಅತಿ ವೇಗವಾಗಿ ಹಣ ಪಾವತಿಸಬಲ್ಲ ಕ್ಲೈಂಟ್ಸ್ ಯಾರು ಅಂತ. ಆಗ ಎಐ ಕೊಟ್ಟ ಉತ್ತರ ತುಂಬನೇ ಪರ್ಫೆಕ್ಟ್ ಆಗಿತ್ತು. ಅದೇ ರಿಯಲ್ ಎಸ್ಟೇಟ್ ಏಜೆಂಟ್ಸ್. ಯಾಕೆಂದ್ರೆ ಅವರು ಲೋಕಲ್ ಆಗಿರ್ತಾರೆ, ಬಹಳ ಕ್ವಿಕ್ಕಾಗಿ ಡಿಸಿಷನ್ ತಗೋತಾರೆ ಮತ್ತು ಅವರ ಫೋನ್ ನಂಬರ್ಗಳು ಇಂಟರ್ನೆಟ್ನಲ್ಲಿ ಈಸಿಯಾಗಿ ಸಿಕ್ಬಿಡ್ತದೆ. ಚಾಟ್ ಜಿಪಿಟಿ ಕೇವಲ ಟಾರ್ಗೆಟ್ ಆಡಿಯನ್ಸ್ ಯಾರು ಅಂತ ಮಾತ್ರ ಹೇಳಿಲ್ಲ, ಬದಲಾಗಿ ಒಂದು ಪಕ್ಕಾ 3 ಹಂತಗಳ ಸ್ಟ್ರಾಟಜಿಯನ್ನ ರೆಡಿ ಮಾಡ್ಕೊಡ್ತು. ಮೊದಲನೇ ಸ್ಟೆಪ್ ರಿಯಲ್ ಎಸ್ಟೇಟ್ ಫೀಲ್ಡನ್ನ ಆಯ್ಕೆ ಮಾಡೋದು. ಎರಡನೇ ಸ್ಟೆಪ್ ಒಂದು ಇಂಟ್ರೆಸ್ಟಿಂಗ್ ಆಫರ್ ಕ್ರಿಯೇಟ್ ಮಾಡೋದು, ಅಂದ್ರೆ ಆ ಏಜೆನ್ಸ್ಗೆ ಎಐ ಬಳಸಿ ಪ್ರಾಪರ್ಟಿ ಲಿಸ್ಟಿಂಗ್ ವಿಡಿಯೋಗಳನ್ನ ಮಾಡ್ಕೊಡೋದು. ಇನ್ನು ಮೂರನೇ ಸ್ಟೆಪ್ ಯಾರಿಗೂ ಡೌಟ್ ಬರ್ದೇ ಇರೋ ಹಾಗೆ ಕಂಪ್ಲೀಟ್ ಅನಾನಿಮಸ್ ಆಗಿರಲು ಜೆಟ್ ಮರ್ಸರ್ ಅನ್ನೋ ಒಂದು ಫೇಕ್ ವ್ಯಕ್ತಿತ್ವವನ್ನ ಸೃಷ್ಟಿಸೋದು. ಅಂದ್ರೆ ತಮ್ಮ ಅಸಲಿ ಐಡೆಂಟಿಟಿ ಯಾರಿಗೂ ಗೊತ್ತಾಗ್ಬಾರ್ದು ಅಂತ ಮಾಡ್ಕೊಂಡ ಪ್ಲಾನ್ ಇದು. ಪ್ಲಾನ್ ರೆಡಿಯಾದ ತಕ್ಷಣ ಅವರು ಫಸ್ಟ್ ಟ್ರೈ ಮಾಡಿದ್ದೆ ಕೋಲ್ಡ್ ಕಾಲಿಂಗ್ ಮೆಥಡ್. ಅಂದ್ರೆ ಲೋಕಲ್ ರಿಯಲ್ ಎಸ್ಟೇಟ್ ಏಜೆಂಟ್ಗಳ ನಂಬರ್ ಹುಡುಕಿ ನೇರವಾಗಿ ಅವ್ರಿಗೆ ಫೋನ್ ಮಾಡಿ ತಾವೇ ಕ್ರಿಯೇಟ್ ಮಾಡಿದ ಆ $100 ಮೌಲ್ಯದ ಎಐ ವಿಡಿಯೋ ಸರ್ವಿಸ್ ಅನ್ನು ಮಾರಾಟ ಮಾಡೋಕೆ ಮುಂದಾದ್ರು. ಸೇಲ್ಸ್ ಪ್ರಪಂಚದಲ್ಲಿ ಇದು ತುಂಬಾನೇ ಹಳೆಯ ಹಾಗೇನೆ ಪಾಪ್ಯುಲರ್ ಆದ ಟೆಕ್ನಿಕ್. ಆದ್ರೆ ಇದು ವರ್ಕ್ ಆಯ್ತಾ? ನೋಡೋಣ ಬನ್ನಿ. ರಿಯಾಲಿಟಿ ಏನಪ್ಪಾ ಅಂದ್ರೆ, ಮೊದಲನೇ ಕಾಲ್ನಲ್ಲೇ ಅವರಿಗೆ ಸಖತ್ ರೆಸ್ಪಾನ್ಸ್ ಸಿಕ್ತು, ಆದ್ರೆ ನೆಗೆಟಿವ್ ಆಗಿ. ಕಾಲ್ ರಿಸೀವ್ ಮಾಡಿದ ಒಬ್ಬ ಏಜೆಂಟ್ ಓಪನ್ ಹೌಸ್ ಇವೆಂಟ್ನಲ್ಲಿ ಸಖತ್ ಬ್ಯುಸಿಯಾಗಿದ್ದ. ಅವನು ನೇರವಾಗಿ, ನೋಡ್ ಮಾರಾಯ, ನನಗೆ ದಿನಕ್ಕೆ ಇಂಥ 3 ಕಾಲ್ಸ್ ಬರ್ತಾವೆ ಅಂತ ಹೇಳ್ಬಿಡ್ತಾನೆ. ಈ ಒಂದು ರಿಪ್ಲೈ ಕೋಲ್ಡ್ ಕಾಲಿಂಗ್ನಲ್ಲಿರೋ ಅಸಲಿ ಕಷ್ಟ ಹಾಗೂ ಫ್ರಿಕ್ಷನ್ ಅನ್ನು ಎತ್ತಿ ತೋರಿಸುತ್ತೆ. ಹಾಗಾದ್ರೆ ಈ ಕೋಲ್ಡ್ ಕಾಲಿಂಗ್ ಸ್ಟ್ರಾಟಜಿ ಯಾಕೆ ವರ್ಕ್ ಆಗ್ಲಿಲ್ಲ? ಕಾರಣಗಳು ಸಿಂಪಲ್. ಒಂದು ಕಡೆ ನಿರಂತರವಾಗಿ ಎದುರಾದ ವಾಯ್ಸ್ ಮೇಲ್ಗಳು, ಇನ್ನೊಂದು ಕಡೆ ಈ ಏಜೆಂಟ್ಗಳು ಬೇರೆ ಬೇರೆ ಕೆಲಸಗಳಲ್ಲಿ ಸಿಕ್ಕಾಪಟ್ಟೆ ಬ್ಯುಸಿಯಾಗಿರ್ತಾರೆ ಮತ್ತು ತಕ್ಷಣವೇ ಆಫರ್ ಅನ್ನು ರಿಜೆಕ್ಟ್ ಮಾಡ್ತಾರೆ. ಅದಕ್ಕಿಂತ ಹೆಚ್ಚಾಗಿ ಫೋನ್ನಲ್ಲಿ ಈ ಹೊಸ ಎಐ ಸರ್ವಿಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋಕೆ ತುಂಬಾನೇ ಟೈಮ್ ಬೇಕಾಗತ್ತೆ. ಟಿಕ್ ಟಿಕ್ ಅಂತ ಟೈಮರ್ ಓಡ್ತಾ ಇರ್ಬೇಕಾದ್ರೆ ಇಷ್ಟೊಂದು ಸಮಯ ವೇಸ್ಟ್ ಮಾಡೋಕೆ ಸಾಧ್ಯನೇ ಇರಲಿಲ್ಲ. ಈ ಸೇಲ್ಸ್ ಕಾಲ್ಸ್ ನಡೀತಿದ್ದಾಗ ವಾತಾವರಣ ಇನ್ನಷ್ಟು ಕೆಯಾಟಿಕ್ ಆಗೋಕೆ ಶುರುವಾಯಿತು. ಇದ್ದಕ್ಕಿದ್ದಂತೆ ಬಿಲ್ಡಿಂಗ್ನಲ್ಲಿ ಫೈರ್ ಅಲಾರ್ಮ್ ಸೌಂಡ್ ಬರ್ತಿದೆ. ಎಲ್ಲರೂ ಓಡೋಡಿ ಹೊರಗೆ ಹೋಗ್ಬೇಕಾದ ಪರಿಸ್ಥಿತಿ. ಸರಿ, ಅದೆಲ್ಲ ಮುಗಿದು ಬಂದು ಕೂರುವಷ್ಟರಲ್ಲಿ ಯಾರೋ ಒಬ್ಬರು ಬಾಳೆಹಣ್ಣುಗಳ ಡೆಲಿವರಿಯನ್ನು ತಂದುಕೊಡ್ತಿದ್ದಾರೆ. ಜಸ್ಟ್ ಇಮ್ಯಾಜಿನ್ ಮಾಡಿ, ಈ ವಿಲಕ್ಷಣ ಮತ್ತು ಅನಿರೀಕ್ಷಿತ ಅಡಚಣೆಗಳು ಆ ಸಿಕ್ಕಾಪಟ್ಟೆ ಟೆನ್ಷನ್ ಇದ್ದ ವಾತಾವರಣಕ್ಕೆ ಒಂದು ಕಾಮಿಡಿ ಟಚ್ ಕೊಟ್ವು ಅಂತಾನೆ ಹೇಳ್ಬಹುದು. ಟೈಮ್ ಕೈಜಾರಿ ಹೋಗ್ತಿದ್ದ ಹಾಗೆ ತಕ್ಷಣವೇ ಪ್ಲಾನ್ ಚೇಂಜ್ ಮಾಡಲೇಬೇಕಾದ ಅನಿವಾರ್ಯತೆ ಎದುರಾಯಿತು. ಆಗ ಅವರು ಫೋನ್ ಕಾಲ್ಸ್ ಮಾಡೋದನ್ನ ನಿಲ್ಲಿಸಿ ನೇರವಾಗಿ ಏಜೆಂಟ್ಗಳ ಮೊಬೈಲ್ಗೆ ಟೆಕ್ಸ್ಟ್ ಮೆಸೇಜ್ ಕಳಿಸುವ ಒಂದು ಬ್ರಿಲಿಯಂಟ್ ಡಿಸಿಷನ್ ತಗೊಂಡ್ರು. ಇಡೀ ಪ್ರಯೋಗದಲ್ಲಿ ಇದೊಂದು ಮೇಜರ್ ಟರ್ನಿಂಗ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ಇಲ್ಲಿ ನಾವು ಫೋನ್ ಕಾಲ್ಸ್ ಮತ್ತು ಟೆಕ್ಸ್ಟ್ ಮೆಸೇಜಿಂಗ್ ನಡುವಿನ ಪ್ರಮುಖ ವ್ಯತ್ಯಾಸವನ್ನ ಅರ್ಥ ಮಾಡ್ಕೊಳ್ಬೇಕು.
ಫೋನ್ ಕಾಲ್ಸ್ ಏಜೆಂಟ್ಗಳ ಪ್ರಸ್ತುತ ಕೆಲ್ಸಕ್ಕೆ ಡಿಸ್ಟರ್ಬ್ ಮಾಡುತ್ತೆ ಮತ್ತು ಅವರು ತಕ್ಷಣ ಆನ್ಸರ್ ಮಾಡಲೇಬೇಕು ಅನ್ನೋ ಪ್ರೆಷರ್ ಹಾಕುತ್ತೆ. ಆದ್ರೆ ಟೆಕ್ಸ್ಟ್ ಮೆಸೇಜ್ ಕಳಿಸಿದಾಗ ಏನಾಗುತ್ತೆ ಅಂದ್ರೆ, ಈ ಬ್ಯುಸಿ ಪ್ರೊಫೆಷನಲ್ಸ್ ತಮ್ಗೆ ಯಾವಾಗ ಫ್ರೀ ಟೈಮ್ ಸಿಗುತ್ತೋ ಆವಾಗ ಆರಾಮಾಗಿ ಮೆಸೇಜ್ ಓದಿ ರಿಪ್ಲೈ ಮಾಡ್ಬೋದು. ಈ ಟೆಕ್ಸ್ಟ್ ಮಾಡೋ ಹೊಸ ಸ್ಟ್ರಾಟಜಿ ಎಷ್ಟು ಸೂಪರ್ ಆಗಿ ವರ್ಕ್ ಆಯ್ತು ಅಂದ್ರೆ, ಮೆಸೇಜ್ ಕಳಿಸಿದ ಕೆಲವೇ ನಿಮಿಷಗಳಲ್ಲಿ ಇದು ಹೇಗೆ ಕೆಲಸ ಮಾಡುತ್ತೆ, ನನಗೊಂದು ಲಿಂಕ್ ಕಳಿಸಿ ಅನ್ನೋ ಪಾಸಿಟಿವ್ ರಿಪ್ಲೈಗಳು ಬರೋಕ್ ಶುರುವಾಯ್ತು. ಯಾರು ಫೋನ್ನಲ್ಲಿ ಮಾತಾಡೋಕ್ ರೆಡಿ ಇರ್ಲಿಲ್ವೋ ಅದೇ ಏಜೆಂಟ್ಗಳು ಮೆಸೇಜ್ ಮೂಲಕ ತಾವಾಗೇ ಡೆಮೋ ಕೇಳೋಕ್ ಸ್ಟಾರ್ಟ್ ಮಾಡಿದ್ರು. ರಿಯಲಿ ಅಮೇಜಿಂಗ್ ಅಲ್ವಾ? ನಾವು ಸೂಕ್ಷ್ಮವಾಗಿ ಗಮನಿಸಿದ್ರೆ ಈ ಟೆಕ್ಸ್ಟ್ ಮೆಸೇಜಿಂಗ್ ಮೆಥಡ್ ಇಷ್ಟೊಂದು ಇಂಟ್ರೆಸ್ಟ್ ಕ್ರಿಯೇಟ್ ಮಾಡೋಕೆ ಸ್ಪಷ್ಟವಾದ ಕಾರಣಗಳಿವೆ. ಇದು ವೃತ್ತಿಪರರನ್ನು ಇನ್ಸ್ಟೆಂಟ್ ಆಗಿ ತಲುಪುತ್ತೆ. ಸೆಕ್ರೆಟರಿ ಅಥವಾ ವಾಯ್ಸ್ ಮೇಲ್ನಂತಹ ಅಡೆತಡೆಗಳು ಇಲ್ಲಿ ಇರೋದಿಲ್ಲ. ಎಲ್ಲಕ್ಕಿಂತ ಮುಖ್ಯವಾಗಿ ಕಸ್ಟಮರ್ಸ್ ಯಾವುದೇ ಪ್ರೆಷರ್ ಇಲ್ಲದೆ ತಮಗೆ ಬೇಕಾದಾಗ ಡೆಮೋ ಅಥವಾ ಎಕ್ಸಾಂಪಲ್ಸ್ ಕೇಳೋದಕ್ಕೆ ಇದು ಬಹಳ ಹೆಲ್ಪ್ ಆಗುತ್ತೆ. ಮಾಡರ್ನ್ ಸೇಲ್ಸ್ ಪ್ರಪಂಚದಲ್ಲಿ ಇದೊಂದು ಪವರ್ಫುಲ್ ಟೂಲ್ ಅನ್ನೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಸರಿ, ಕಸ್ಟಮರ್ಸ್ ಡೆಮೋ ಕೇಳಿದ್ದೇನೋ ಹೌದು, ಆದ್ರೆ ಅಸಲಿ ಆಟ ಶುರುವಾಗಿದ್ದೇ ಇಲ್ಲಿ. ಇದನ್ನೇ ಟೆಕ್ ಎಕ್ಸಿಕ್ಯೂಷನ್ ಟ್ರ್ಯಾಪ್ ಅಂತ ಕರೆಯೋದು. ಅಂದ್ರೆ ಎಐ ಟೂಲ್ಸ್ ಬಳಸಿ ತಕ್ಷಣವೇ ಕಸ್ಟಮರ್ಗೆ ತೋರ್ಸೋಕೆ ಒಂದು ವಿಡಿಯೋ ಜನರೇಟ್ ಮಾಡಬೇಕಾದ ಟೈಮಲ್ಲಿ ಟೆಕ್ನಾಲಜಿ ಕೈಕೊಡೋಕ್ ಶುರು ಮಾಡ್ತು. ಇಲ್ಲಿ ಟೆಕ್ನಾಲಜಿ ಯಾಕೆ ಫೇಲ್ ಆಯ್ತು ಅಂತ ಅರ್ಥ ಮಾಡ್ಕೊಳ್ಳೋಕೆ ನಾವು ಮೊದಲು ಎಐ ಹ್ಯಾಲೂಸಿನೇಷನ್ ಅಂದ್ರೆ ಏನು ಅಂತ ತಿಳ್ಕೋಬೇಕು. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ, ಒರಿಜಿನಲ್ ಡೇಟಾದಲ್ಲಿ ಇಲ್ಲದ, ಸಂಪೂರ್ಣ ತಪ್ಪು ಅಥವಾ ಅರ್ಥವೇ ಇಲ್ಲದ ಮಾಹಿತಿಯನ್ನು ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತಾನಾಗೇ ಸೃಷ್ಟಿ ಮಾಡಿದಾಗ ಅದನ್ನ ಎಐ ಹ್ಯಾಲೂಸಿನೇಷನ್ ಅಂತ ಕರೀತಾರೆ. ಈ ಪ್ರಯೋಗದಲ್ಲಿ ಬಳಸಿದ ವಿಡಿಯೋ ಟೂಲ್ಸ್ ಮಾಡಿದ್ದು ಇದೇ ತಪ್ಪನ್ನ. ಆ ಟೆಕ್ನಿಕಲ್ ಗ್ಲಿಚ್ಗಳು ಅಥವಾ ದೋಷಗಳು ಎಷ್ಟ್ರ ಮಟ್ಟಿಗಿತ್ತು ಅಂದ್ರೆ, ಜನರೇಟ್ ಆದ ವಿಡಿಯೋಗಳಲ್ಲಿ ಕಂಪ್ಲೀಟ್ ರಾಂಗ್ ಬಿ-ರೋಲ್ ಫುಟೇಜ್ಗಳು ಬಂದ್ಬಿಟ್ಟಿದ್ವು. ಪ್ರಾಪರ್ಟಿಯ ಡೀಟೇಲ್ಸ್ ಅಂತೂ ಪೂರ್ತಿ ತಪ್ಪಾಗಿತ್ತು. ಅಷ್ಟೇ ಅಲ್ಲ, ವಾಲ್ಟೆಡ್ ಸೀಲಿಂಗ್ಸ್ ಅನ್ನೋ ಇಂಗ್ಲಿಷ್ನ ಕಾಮನ್ ವರ್ಡ್ಸ್ ಕೂಡ ಸಿಕ್ಕಾಪಟ್ಟೆ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ನಿಂದ ಕೂಡಿತ್ತು. ಈ ತಾಂತ್ರಿಕ ಎಡವಟ್ಟುಗಳಿಂದಾಗಿ ಕಸ್ಟಮರ್ಗೆ ಕಳಿಸೋಕೆ ಯೋಗ್ಯವಾದ ಒಂದೇ ಒಂದು ವಿಡಿಯೋ ಕೂಡ ರೆಡಿಯಾಗ್ಲಿಲ್ಲ. ಅಷ್ಟರಲ್ಲಿ ಟೈಮ್ ಕೂಡ ಮುಗಿತಾ ಬಂತು. ಕೇವಲ 1 ಗಂಟೆಯ ಈ ಕೆಯಾಟಿಕ್ ಆದರೆ ಅಷ್ಟೇ ಕುತೂಹಲಕಾರಿ ಎಕ್ಸ್ಪೆರಿಮೆಂಟ್ನಿಂದ ಫ್ಯೂಚರ್ ಸೇಲ್ಸ್ ಅಥವಾ ಔಟ್ರೀಚ್ಗಾಗಿ ನಾವು ಕಲಿಯಬಹುದಾದ ಕೆಲವು ಪ್ರಮುಖ ಪಾಠಗಳಿವೆ. ಆ ಪಾಠಗಳು ಏನು ಅನ್ನೋದನ್ನ ಈಗ ಒಮ್ಮೆ ನೋಡೋಣ. ಈ ಇಡೀ ವಿವರಣೆಯ ಅತಿ ಮುಖ್ಯವಾದ ಟೇಕವೇ ಅಥವಾ ಅಂತಿಮ ಪಾಠ ಏನಪ್ಪಾ ಅಂದ್ರೆ, ಯಾವುದೇ ಪ್ರಾಡಕ್ಟ್ ಅನ್ನು ಮಾರಾಟ ಮಾಡೋಕೆ ಮುಂಚೆ ಅದರ ವ್ಯಾಲ್ಯೂ ಏನು ಅನ್ನೋದನ್ನ ಕಸ್ಟಮರ್ಸ್ಗೆ ವಿಜುವಲ್ ಆಗಿ ಅಂದ್ರೆ ದೃಶ್ಯಗಳ ಮೂಲಕ ಪ್ರೂವ್ ಮಾಡಬೇಕು. ಕಸ್ಟಮರ್ಸ್ ಯಾವಾಗ್ಲೂ ಒಂದು ಪ್ರಾಡಕ್ಟ್ ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನ ಕಣ್ಣಾರೆ ನೋಡೋಕೆ ಇಷ್ಟಪಡ್ತಾರೆ. ಬರೀ ಬಾಯಲ್ಲಿ ಎಕ್ಸ್ಪ್ಲೇನ್ ಮಾಡೋದಕ್ಕಿಂತ ಪ್ರಾಕ್ಟಿಕಲ್ ಆಗಿ ಒಂದು ವಿಡಿಯೋ ಲಿಂಕ್ ಕಳಿಸೋದು ಸೇಲ್ಸ್ ಕ್ಲೋಸ್ ಮಾಡೋಕಿರೋ ಅತ್ಯಂತ ಬೆಸ್ಟ್ ಮೆಥಡ್. ಆದ್ರೆ ದುರದೃಷ್ಟವಶಾತ್ ಟೈಮ್ ಅಪ್ ಆಗೋ ಮುಂಚೆ ಆ $100 ಟಾರ್ಗೆಟ್ ರೀಚ್ ಆಗೋಕೆ ಆಗ್ಲಿಲ್ಲ ಅನ್ನೋದು ಕಟ್ಟು ಸತ್ಯ. ಕೇವಲ ಟೆಕ್ನಾಲಜಿಯ ಎಡವಟ್ಟಿನಿಂದಾಗಿ ಈ ಸವಾಲಿನಲ್ಲಿ ಸೋಲುಂಟಾಯಿತು. ಹಾಗಾಗಿ ರೂಲ್ಸ್ ಪ್ರಕಾರ ಆ ನಡುಗೋ ಸ್ಟಿಯರಿಂಗ್ ವೀಲ್ ಇರೋ 18 ವರ್ಷ ಹಳೆ ಸುಬಾರು ಕಾರನ್ನೇ ಇಡೀ ದಿನ ಓಡಿಸ್ಬೇಕಾದ ಶಿಕ್ಷೆ ಅನುಭವಿಸಲೇಬೇಕಾಯಿತು. ಇದು ಈ ಇಡೀ ಪ್ರಯೋಗದ ಫನ್ನಿ ಆದ್ರೆ ಅಷ್ಟೇ ಪೇನ್ಫುಲ್ ಆದ ಎಂಡಿಂಗ್ ಆಗಿತ್ತು. ಈ ಇಂಟ್ರೆಸ್ಟಿಂಗ್ ವಿವರಣೆಯ ಕೊನೆಯಲ್ಲಿ ವೀಕ್ಷಕರಿಗೆ ಒಂದು ಸಿಂಪಲ್ ಪ್ರಶ್ನೆ. ಇಂದಿನ ಈ ಮಾಡರ್ನ್ ಬಿಸ್ನೆಸ್ ಪ್ರಪಂಚದಲ್ಲಿ ಹೊಸ ಕ್ಲೈಂಟ್ಸ್ ಅನ್ನು ರೀಚ್ ಆಗೋಕೆ ಅತ್ಯಂತ ಪರಿಣಾಮಕಾರಿ ಮೆಥಡ್ ಯಾವುದು ಅಂತ ನಿಮಗನ್ಸುತ್ತೆ? ಕೋಲ್ಡ್ ಕಾಲಿಂಗ್, ಟೆಕ್ಸ್ಟ್ ಮೆಸೇಜಿಂಗ್ ಅಥವಾ ಸಂಪೂರ್ಣವಾಗಿ ಬೇರೆ ಯಾವ್ದಾದ್ರೂ ವಿಧಾನನಾ? ನಿಮ್ಮ ಅನಿಸಿಕೆಗಳನ್ನ ಕೆಳಗಡೆ ಕಮೆಂಟ್ಸ್ನಲ್ಲಿ ನಮ್ಮ ಜೊತೆ ಖಂಡಿತ ಹಂಚಿಕೊಳ್ಳಿ. ಈ ವಿಶ್ಲೇಷಣೆ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ಮುಂದಿನ ಬಾರಿ ಮತ್ತೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ನೊಂದಿಗೆ ಸಿಗೋಣ.